ಏನಿದೆ ಸರ್ ತಿಂಡಿಗಿದು? ಆಲೂ ಪರೋಟ. ಆಲೂ ಪರೋಟ. ಆಲೂ ಪರೋಟಗೆ ಅಮೂಲ್ ಬಟರು. ಇದು ಬೆಣ್ಣೆ ಕರಗದು ಯಾವಾಗ? ಈ ಬೆಣ್ಣೆ ಕರಗಿ ಇದ್ರ ಮೇಲೆ ಆಗಿ ಕಷ್ಟ ಇರುತ್ತಲ್ಲ ಸರ್, ಅದಕ್ಕೆ ಬೆಣ್ಣೆನೇ ತಿನ್ಬಿಡ್ತಾ ಇದ್ದೀನಿ. ಇಲ್ಲಿ ಚಳಿಗೆ ಬಿಸಿ ಬಿಸಿ ಪರೋಟದಲ್ಲಿ ಬೆಣ್ಣೆ ಕರಗ್ತಾನೆ ಇಲ್ಲ. ಆಮೇಲೆ ಇದು ಬಿಸಿ ಅಂತಾನೂ ಅನಿಸ್ತಿಲ್ಲ ನಮಗೆ, ಅಷ್ಟೊಂದು ಚಳಿ ಚಳಿ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಐತಿ ನೋಡ್ರಿ, ಇದು ಉಪ್ಪಿನಕಾಯಿ, ಅದ್ರ ಜೊತೆಗೆ ಇದು ಆಲೂ ಪರೋಟ ಇಂಥ ಇದೀವಿ. ಆಲೂ ಪರೋಟಕ್ಕೆ ಇನ್ನೊಂದು ಹೊಸ ಕಾಂಬಿನೇಷನ್ ಸೇರಿಸ್ಕೊಂಡಿವಿ. ಕರಡು, ಪಿಕ್ಕಲ್ಲು ಮತ್ತು ಆಲೂ ಪರೋಟ ವರ್ಲ್ಡ್ ದ ಬೆಸ್ಟ್ ಕಾಂಬಿನೇಷನ್ ಅಂತೆ. ಸಾಮಾನ್ಯವಾಗಿ ರೊಟ್ಟಿ ಪಲ್ಯ ತಿಂದು ಈ ಥರ ತಿನ್ನೋದು ಅಂದರೆ ಒಂಚೂರು ಕಷ್ಟ. ನಮ್ಮ ಸ್ನೇಹಿತರ ಅಭಿಪ್ರಾಯ ಕೇಳ್ತೀನಿ, ಇದಕ್ಕೇನಂತ ಹೇಳಿ. ಆಲೂ ಪರೋಟದಲ್ಲಿ ಮರಗಡ್ಡೆ ಹಾಕ್ಬಿಟ್ಟು ಒಳಗೆ ಆಲೂ ಪರೋಟ ಹಾಕ್ಬಿಟ್ಟು ಕೊಟ್ಬಿಡೋರೆ. ನಾವು ಬೆಳಗ್ಗೆ ರಾಗಿ ಮುದ್ದೆ ಉಂಡರು ತಿನ್ನಕ್ಕೆ ಆಗ್ತಿಲ್ಲ, ಗಂಡ ಹೇಳ್ತಾ ಇಲ್ಲ, ಮುಳುಗೆ ಬಜ್ಜಿಲ್ಲ. ಆದರೂ ನಮ್ಮ ಕರ್ನಾಟಕದ್ದು ಊಟನ ಜೋಳದ ರೊಟ್ಟಿ, ರಾಗಿ ಮುದ್ದೆ, ಚಟ್ನಿ ಪುಡಿ, ಮೊಸರು, ಆ ಕ್ವಾಲಿಟಿನ ಮತ್ತು ಆ ಟೇಸ್ಟ್ನ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಮಾಡದೇ ಇದ್ದರೂ ಕೂಡ ತಿನ್ನಬಹುದು.